ಧನರಾಜ್ ಅವರ ಒಂದು ಫ್ಯಾಮಿಲಿಯ ಎದುರಿಗಿದ್ವಿ. ಸುಖಿ ಸಂಸಾರ ಅಂತಲೂ ಕೂಡ ಹೇಳ್ಬೋದು. ಅವರ ಮನೆಯ ಮುಂದೆ ಒಂದು ಚೋಟು ಇದೆ. ಇಲ್ಲಿ ಚೋಟನ್ನು ಮಾತಾಡ್ಸ್ತಾ ಇದ್ವಿ. ಕ್ರಯಾನ್ಸ್ ಕೊಡ್ತೀನಿ ಅಂದ್ಲು, ಕೊಡಲ್ಲ ಅಂತೇಳಿ. ಈಗ ನಾವು ಬಂದ ಮೊದಲು ಕೊಡ್ತೀನಿ ಅಂದೆ, ಈಗ ಕೊಡಲ್ಲ ಅಂತೀಯ. ಇದೇ ಧನರಾಜ್ ಅವರ ದೊಡ್ಡ ಅಣ್ಣನ ಸೊಸೆಯವರು ಇದ್ದಾರೆ, ಸುಷ್ಮಾ ಮೇಡಮ್ ಇದ್ದಾರೆ. ಆಟವನ್ನು ನೋಡ್ತಾ ಇದ್ದೀರಾ, ವೋಟ್ ಮಾಡ್ತಾ ಇರ್ತೀರಾ. ಅವ್ರ ಆಟ ನೋಡಿ ಏನು ಅನಿಸುತ್ತೆ ನಿಮಗೆ? ಓಕೆ, ಗೆಲ್ತಾರೆ ಅಂತ ಅನ್ಸುತ್ತೆ? ನಮಗೆ ಗೆಲ್ತಾರಂತ ಆಗ್ತದೆ. ಅಂದರೆ ಅವನು ಇಲ್ಲಿ ಹೇಗಿರ್ತಾನೆ ಹಾಗೆ ಅಲ್ಲಿ ಸಹ ಆಟ ಆಡ್ತಿದ್ದಾನೆ. ಹಾಗೆ ಅಂದರೆ ಕನ್ನಿಂಗ್ ಮಾಡೋದಿಲ್ಲ ಅವನು, ಹಾಗೆ ಮೋಸ ಏನಿಲ್ಲ. ಹಾಗೆ ವಿನ್ ಆಗ್ತಾನಂತ ನಮಗೆ ಖುಷಿ ಇದೆ. ಹಾಗೆ ಇವರು ಹೇಳ್ತಾ ಇದ್ರು, ಈಗ ಒಬ್ಬರು ಲೋಕಲ್ ಸ್ಥಳೀಯರನ್ನು ಮಾತಾಡಿಸ್ತಾ ಇದ್ದೀವಿ. ಅವರು ಭಾಳ ಸ್ಮೂತ್ ಕಂಡ್ರಿ. ಅವ್ರು ಈಗ ಇಲ್ಲಿ ಹೇಗಿದ್ದಾರೋ ಅಲ್ಲೂ ಹಾಗೆ ಇದ್ದಾರೆ ನೋಡಿ. ಅವ್ರ ಬಾಯಲ್ಲಿ ಒಂದು ಕೆಟ್ಟ ಪದ ಬರಲಿಕ್ಕಿಲ್ಲ, ಏನೂ ಇಲ್ಲ ಅಂತ. ಅಷ್ಟು ಒಳ್ಳೆಯ ಗುಣ ಅಂತ. ನಿಮಗೆ ಅವ್ರಿಗೆ ಯಾರಾದರೂ ಅವ್ರ ಮನಸ್ಸು ನೋಯಿಸಿದಾಗ ಅಥವಾ ಇಲ್ಲಿ ಮಕ್ಕಳೆಲ್ಲ ಅಳ್ತಾ ಇದ್ರಂತೆ, ನೀವೇನಾದರೂ ಅವ್ರು ಅಳೋದು ನೋಡಿದಾಗ ನಿಮಗೆ ಎಷ್ಟು ದುಃಖ ಆಗುತ್ತೆ ಅಂತ? ತುಂಬ ಬೇಸರ ಆಗ್ತದೆ. ಅಂದರೆ ಅವನಿಗೆ ಅಂದರೆ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದದ್ರಿಂದ ಅವನಿಗೆ ಯಾರಿಗೂ ಬೇಸರ ಮಾಡಬಾರ್ದು ಅಂತ. ಈಗ ನಮಗೆ ಸಹ ಯಾರಿಗೆ ಸಹ ಒಬ್ಬರಿಗೆ ಬೇಸರ ಮಾಡೋದಿಲ್ಲ ನಾವು. ನಾವೀಗ ಏನಾದ್ರು ಹೇಳಿದರೆ ಅವರು ಫೀಲ್ ಮಾಡ್ತಾರೇನಾ ಅಂತ ನಮಗೆ ಬೇಜಾರಾದರೂ ನಾವು ಸೈಲೆಂಟ್ ಇರ್ತೇವೆ ಅಷ್ಟೇ. ಹಾಗೆ ಅವನು ಅಲ್ಲಿ ಸಹ ಹಾಗೆ, ಅವನು ಮಾತಾಡಿದರೆ ಇನ್ನೊಬ್ಬರಿಗೆ ಬೇಸರ ಆಗಬಾರ್ದು ಅಂತ ಸೈಲೆಂಟ್ ಇರ್ಬೋದು ಅಷ್ಟೇ ಹೊರತು. ಹಾಗೆ ಮೊದಲಿಗೆಲ್ಲ ಈ ಜಗದೀಶ್ ಸರ್ ಜೊತೆ ಜಗಳ ಆಡೋದು ನೋಡಿ ಭಾಳ ಜನಕ್ಕೆ ಬೇಜಾರೋದು. ನಿಮ್ಮ ಫ್ಯಾಮಿಲಿಯವರಿಗೆಲ್ಲ ಅಷ್ಟು ಮೈ ಮೇಲೆ ಬರ್ತಾ ಇದ್ರು ಜಗದೀಶ್ ಅವರು. ಅವಾಗೆಲ್ಲ ನಿಮಗೆ ಎಷ್ಟು ಹೇಗೆ ಫೀಲ್ ಆಗ್ತಿತ್ತು, ಬೇಸರ ಆಗ್ತಿತ್ತು. ಇವರು ಸಹ ಹೇಳ್ತಿರು, ನಾನು ಆ ಪ್ಲೇಸಲ್ಲಿ ಇರ್ತೀರ ಹೊಡಿಲಿಕ್ಕೆ ಹೋಗ್ತಿದ್ನೇನಾ ಅಂತ. ಆ ಥರ ಆಗ್ತಿತ್ತು ನಮಗೆ ಸಹ, ತುಂಬ ಬೇಜಾರಾಗ್ತಿತ್ತು. ಆದರೆ ಹೀಗೆ ನೋಡುವಾಗ ಈಗೆಲ್ಲ ಅವನು ಜಗದೀಶ್ ಅವರೆಲ್ಲ ಮಾತಾಡುವಾಗ ತುಂಬ ಫ್ರೀ ಇದ್ದಾರೆ. ಹಾಗೆ ಮನೆಗಳೆಲ್ಲ ಖಾಲಿ ಖಾಲಿ ಅನಿಸ್ತದೆ. ಧನರಾಜ್ ಅವರಿದ್ರೆ ಎಷ್ಟು ಆಕ್ಟಿವ್ ಇರ್ತಿತ್ತು. ಅವನು ಅಂದರೆ ಗೇಮ್ ಆಡಿಸೋದು. ಹಾಗೆ ಮತ್ತೆ ಅವನು ಈಗ ಲಾಕ್ಡೌನ್ ಟೈಮಲ್ಲೆಲ್ಲ ಸಂಜೆ ಇಲ್ಲಿ ಲಗೋರಿ ಆಡೋದು, ಎಲ್ಲರೂ 4 ಮನೆ ಸೇರಿ. ಹಾಗೆ ಈ ಪ್ಲೇಸಲ್ಲಿ ಆಡಿಕೊಂಡು ಸಂಜೆ ಮತ್ತೆ ಅದೇ ರಾಗಿ ಕಷಾಯ ಹಾಗೆದೆಲ್ಲ ಮಾಡಿ ಏನಾದ್ರು ತಿಂಡಿ ಮಾಡಿ ತಿಂದು ಹಾಗೆ. ಮತ್ತು ಅವನು ವ್ಲಾಗ್ ಮಾಡುವಾಗ ಸಹ ಇಲ್ಲೇ ಇರ್ತಿದ್ದ. ಅಲ್ಲಿ ಮನೆ ಇದ್ರು ಸಹ ಇಲ್ಲೇ ಮಾಡಿಕೊಂಡೆಲ್ಲ ಎಡಿಟ್ ಅದೆಲ್ಲ ಇಲ್ಲೇ ಮಾಡ್ತಾ ಇದ್ದ. ಹಾಗೆ ಅವನಿಗಂದ್ರೆ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಅಂದರೆ ಅವನಿಗೆ ತುಂಬ ಇಷ್ಟ ಮೊದಲಿಂದ ಸಹ. ಅಜ್ಜಿ ಮನೆ ಅವನಿಗೆ ಅಲ್ಲಿ ಮನೆ ಆದರೂ ಅವನು ಇದೇ ಮನೆಯಲ್ಲಿ ಜಾಸ್ತಿ ಇರ್ತಾ ಇದ್ದ. ಹಾಗೆ ಚೇಂಜ್ ಮಾಡ್ಕೋಬೇಕಾ ಅವರು? ಈಗ ಏನಾದರೂ ಬದಲಾವಣೆಗಳು ಮಾಡ್ಕೋಬೇಕು ಅಂತ? ಬದಲಾವಣೆ ನಮಗೆ ಇಲ್ಲ. ಈಗ ಅಂದ್ರೆ ಒಳ್ಳೆ ಆಟ ಆಡ್ತಿದ್ದಾನೆ. ಇದೇ ಕಂಟಿನ್ಯೂ ಮಾಡಿದ್ರೆ ವಿನ್ ಆಗ್ತಾನೆ ಅವನು. ಹಾಗೆ ಸರಿ, ಬಾಯ್ ಚಟು, ಬಾಯ್. ವೋಟ್ ಹಾಕ್ತೀಯ ನೀನು? ಕೇಳ್ತಾಳೆ. ಹಾಗೆ ನಾನು ಹೇಳುದು ಈ ಸಲ ನಾಮಿನೇಟ್ ಆಗ್ಲಿಲ್ಲ. ಈ ವಾರ ನಾಮಿನೇಟ್ ನೈಟ್ ನಿನ್ನೆ ಹಾಕಿದಾಳ. ಹಾಗೆ ನೋಡ್ತಾಳೆ ಅವಳು, ಚಿಕ್ಕನಿಗೆ ಓಟ್ ಹಾಕ್ಬೇಕು ಅಂತ. ಅವಳಿಗೆ ಸ್ವಲ್ಪ ಹೀಗೆಲ್ಲ ಮಾತಾಡುವಾಗ ನಾಚಿಕೆ ಜಾಸ್ತಿ. ಹೀಗೆ ಹಿಂದೆಲ್ಲ ಮಾತಾಡ್ತಾಳೆ ನನ್ನ ಹಾಗೆ. ನಾನು ಸಹ ಕೊಡ್ತೀನಿ ಅಂತ ಮಾತಾಡ್ಲು, ಕ್ಯಾಮ್ರಾ ಬಂದ ತಕ್ಷಣ ಸೈಲೆಂಟ್ ಆಗ್ಬಿಡಿದೆ. ಹೌದು, ಕ್ಯಾಮ್ರಾದ ಎದುರು ಮಾತಾಡು. ಏನೋ ಹೇಳ್ತಾ ಇದೆ ಗುಂಡಿ. ಅಕ್ಕನಿಗೆ ಕ್ರಯಾನ್ಸ್ ಕೊಡ್ಲಿಕ್ಕೆ ಉಂಟ ಅಂತ, ಅಕ್ಕ ಬರ್ತಾಳೆ ಅಂತ ಸಂಜೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಬಾಯ್ ಚೋಟು. ನಮ್ಮೊಂದಿಗೆ ಇದೇ ಧನರಾಜ್ ಫ್ಯಾಮಿಲಿಯವರ ಸಂತೋಷ್ ಅವರ ಓನ್ ಬ್ರದರ್, ನಿಮಗೆ ಗೊತ್ತಿರ್ಬೋದು. ಅವರ ವೈಫ್ ಭವ್ಯ ಮೇಡಮ್ ಕೂಡ ಇದ್ದಾರೆ. ಅವ್ರ ಹತ್ರ ನಾವು ತುಂಬ ಕೇಳ್ಕೊಂಡ್ವಿ. ಅವರು ತುಂಬ ಶೈ ಇದ್ದಾರೆ, ಆದರೂ ಕೂಡ ಮಾತನಾಡಬೇಕು. ಧನರಾಜ್ ಅವ್ರ ಆಟ ನೋಡ್ತಾ ಇದ್ದೀರಾ ಪ್ರತಿ ರೆಗ್ಯುಲರಾಗಿ, ಒಂದು ಎಪಿಸೋಡ್ ಕೂಡ ಮಿಸ್ ಮಾಡದೆ ಖಂಡಿತವಾಗಿಯೂ ನೋಡ್ತಾ ಇರ್ತೀರಾ. ಅವ್ರು ಹೇಗೆ ಆಡ್ತಾ ಇದ್ದಾರೆ, ಗೆಲ್ತಾರಾ, ಏನು ಹೇಳ್ತಾರೆ? ಗೆಲ್ತಾರೆ, ಯಾಕಂದರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಈಗ ಉಳಿದವರಿಗೆ ಒಳ್ಳೆ ಕಾಂಪಿಟೇಟಿವ್ ಆಗಿ ಆಟ ಆಡ್ತಿದ್ದಾರೆ. ಸೊ ಗೆಲ್ಲೇಬೇಕು. ನಮ್ಮನೆ ಮಗ ಅಲ್ವಾ, ಗೆಲ್ಲಬೇಕು. ನೋಡಿ, ಒಟ್ಟಾಗಿ 4 ಕುಟುಂಬಗಳು ಅಕ್ಕಪಕ್ಕದಲ್ಲೇ ಇದ್ದೀರಿ. ನನಗೆ ಒಂದು ಕುತೂಹಲ ಅಂದರೆ ಹಬ್ಬಗಳನ್ನೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ? ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೇವೆ. ಅಂದರೆ ಎಲ್ಲರ ಮನೆಯಲ್ಲಿ ಮಾಡಿ ಆನಂತರ ಎಲ್ಲರೂ ಒಟ್ಟಿಗೆ ನಮ್ಮದು ಹಳೆ ಮನೆಗೆ, ಅಜ್ಜಿ ಇದ್ದ ಮನೆಗೆ ಹೋಗಿ ಅಲ್ಲೆಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೇವೆ. ತುಂಬ ಎಂಜಾಯ್ ಮಾಡ್ತೇವೆ ಅದೆಲ್ಲ. ಜೊತೆಗೆ ನನಗೀಗ ಆಗಿನ ಕಾಲದ ಅಜ್ಜಿ ಕಮಲಜ್ಜಿ, ನೀವು ಈಗಿನ ಜನ್ರೇಷನ್ನವರು, ಜೊತೆಗೆ ಅವರು ಹೇಳಿರ್ತಕ್ಕಂಥ ಸಂಪ್ರದಾಯಗಳನ್ನೆಲ್ಲ ಅದನ್ನೇ ಪಾಲಿಸ್ತಾ ಬರ್ತಾ ಇದ್ರಿ. ಆ ಹಳೆ ಸಂಪ್ರದಾಯಗಳನ್ನು ಹೇಗೆ ಉಳಿಸ್ಕೊಂಡು ಹೋಗ್ಬೇಕು ಈಗಿನ ಹೆಣ್ಮಕ್ಳು ಅಂತ ಕೊನೆಯದಾಗಿ ಏನು ಹೇಳ್ತೀರಿ? ಉಳಿಸ್ಕೊಂಡು ಹೋಗ್ಬೇಕು, ಯಾಕಂದರೆ ನಮ್ಮ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು ಯಾವತ್ತು. ಅಂದರೆ ನಮ್ಮ ಮಕ್ಕಳಿಗೆ ಸಹ ಕಲಿಸ್ಬೇಕಲ್ವ. ಸೊ ಹಾಗಾಗಿ ಅಜ್ಜಿ ಎಲ್ಲ ಅಂದರೆ ಹೇಳಿಕೊಟ್ಟಿರುವಂಥದ್ದೆಲ್ಲ ನಮಗೊಂದು ತುಂಬ ಅಲ್ಲದಿದ್ರೂ ಅಷ್ಟಷ್ಟು ಕೆಲವೊಂದು ನೆನಪಿದೆ. ಅದನ್ನು ಕೆಲವೊಂದು ನೆನಪಿಟ್ಕೊಂಡು ಫಾಲೋ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಮಕ್ಕಳಿಗೂ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಟ್ರೈ ಅಂತಲ್ಲ, ಮಾಡಲೇಬೇಕು. ಯಾಕಂದರೆ ಈಗ ತುಂಬ ಎಲ್ಲ ನಮ್ಮ ಸಂಸ್ಕೃತಿಗಳೆಲ್ಲ ಅಳಿಸಿ ಹೋಗ್ತಾ ಉಂಟು. ಹೌದೌದು, ಹಾಗಾಗಿ ನಾವು ತಿಳಿಸಿಕೊಡ್ಲೇಬೇಕು. ಈಗಿನ ಒಂದು ಜನ್ರೇಷನ್ ಅವರಿಗೆ ತಿಳಿಸಿಕೊಡ್ಲೇಬೇಕು ಮಕ್ಕಳಿಗೆಲ್ಲ.
ತುಂಬ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಂದರೆ ಇಡೀ ಫ್ಯಾಮಿಲಿ ಹೋಗಿದ್ದಲ್ಲ, ತುಂಬ ಎಂಜಾಯ್ ಮಾಡಿದೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಕಾಲ್ ಎಲ್ಲ ಮಾಡ್ತಿರ್ತಾರೆ. ಓ ಹೌದು 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 ಹೌದು, ಎಲ್ಲರಿಗೆ ಶಾಕ್ ಆಗಿದೆ, ತುಂಬ ಖುಷಿ ಆಯಿತು. ಹೌದು ಹೌದು, ನೋಡಿ ತುಂಬ ಖುಷಿ ಆಯಿತು ಹೇಳಿದರು. ಹಾಗೆ ಸಪೋರ್ಟ್ ಮಾಡ್ತೇವೆ, ಖಂಡಿತ ಸಪೋರ್ಟ್ ಮಾಡ್ತೇವೆ. ನಾಮಿನೇಟ್ ಆಗಿದ್ದಾರೆ. ಹೌದು, ಬೇಜಾರಿದೆ, ಎಷ್ಟಾದರೂ ಒಂದು ಸ್ವಲ್ಪ ಭಯ ಇರ್ತದಲ್ವಾ. ಹೌದೌದು, ಬಟ್ ಸಪೋರ್ಟ್ ಮಾಡ್ತಾರೆ ನಮ್ಮ ಕನ್ನಡ ಜನತೆ ಹಾಗೂ ನಮ್ಮ ತುಳುನಾಡಿನವರು ಸಪೋರ್ಟ್ ಮಾಡ್ತಾರೆ ಅಂತ ನಾನು ಆಶಿಸ್ತೇನೆ, ನಂಬಿಕೆ ಇಟ್ಟಿದ್ದೇನೆ. ಸೊ ಗೆದ್ದು ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಧನರಾಜ್ ಆಚಾರ್ ಅವರು ಬಿಗ್ ಬಾಸ್ ಆಟ ನೋಡ್ತಾ ಇರ್ತೀರಾ, ಎಷ್ಟು ಸಪೋರ್ಟ್ ಮಾಡ್ತೀರಿ? ಅವರು ಆಟ ಹೇಗೆ ಆಡ್ತಿದ್ದಾರೆ, ಜೊತೆಗೆ ಈ ಬಾರಿ ಟ್ರೋಫಿ ಗೆಲ್ಬೋದಾ ಅಂತ? ಗೆಲ್ಬಹುದು, ಖಂಡಿತ. ಏನಂದರೆ ಮುಂಚೆಯಿಂದ ಈಗ ಮಧ್ಯವರ್ತಿಯಿಂದ ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಮಾತಾಡ್ತಾರೆ, ಎಲ್ಲದರಲ್ಲಿ ಮೇಲ್ಗೈ ಇದ್ದಾರೆ. ಹಾಗೆ ನಮ್ಮೂರಿನ ಧನರಾಜ್ ಗೆಲ್ಬಹುದೊಂದು ನಮ್ದು ಆಸೆ. ಗೆಲ್ತಾರೆ ಅವರು ಖಂಡಿತವಾಗಿ. ಮಾತಾಡಿಸ್ತೇವೆ. ಪರಿಚಯ ಇದೆ. ಒಳ್ಳೆ ಹುಡುಗ, ಒಳ್ಳೆ ಮನೆತನದವರು, ಅವರ ಫ್ಯಾಮಿಲಿ ಎಲ್ಲ ಒಳ್ಳೆಯವರು. ಅವರ ಅಪ್ಪ ಅಮ್ಮ, ಅವರ ಎಲ್ಲ ಸಹೋದರ ಸಹೋದರಿ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಅವರ ಮನೆಯ ಅವರ ಮನೆ ಸಪ್ರೇಟ, ಆಚೆ ಈಚೆ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಒಳ್ಳೆ ಅನ್ಯೋನ್ಯತೆಯಿಂದ ಒಳ್ಳೆ ಪ್ರೀತಿಯಿಂದ ಇದ್ದಾರೆ. ಅವರ ಫ್ಯಾಮಿಲಿ ಆಗಿ ಅವರು ಅಜ್ಜಿ ಇದ್ದರು ಅವರ ಮುಂಚೆ, ಕಮಲಜ್ಜಿ ಅಂತ. ಅವರು ಬಿಗ್ ಬಾಸಲ್ಲಿ ಅವರ ಕಮಲಜ್ಜಿ ಹೆಸರನ್ನು ತೆಗೆಯುತ್ತಾ ಇದ್ದಾರೆ. ಹಾಗೆ ಅವರ ಆಶೀರ್ವಾದ ಅವರಿಗೆ ತುಂಬ ಇದೆ. ಯೂಟ್ಯೂಬ್ ತುಂಬ ಮಾಡಿದ್ದಾರೆ, ಅದರಲ್ಲಿಯೂ ಮೇಲ್ಗೈ ಬಂದಿದ್ದಾರೆ. ಹಾಗೆ ಇದೊಂದು ಬಿಗ್ ಬಾಸ್ ಸಿಕ್ಕಿದೆ ಅವರಿಗೆ ಅವಕಾಶ. ಇದರಲ್ಲಿ ಅವರು ಖಂಡಿತವಾಗಿ ಗೆಲ್ಬಹುದೆಂದು ನಮ್ದೆಲ್ಲ ಆಸೆ, ನಮ್ದೆಲ್ಲ ಇಷ್ಟ ಆಗ್ತದೆ, ಖುಷಿ ಆಗ್ತದೆ, ನೋಡ್ತಾ ಇರ್ತೇವೆ. ಮೊನ್ನೆ ಅವರ ವೈಫ್ ಹೋಗಿದ್ರು ಅಲ್ಲಿಗೆ, ಪ್ರಜ್ಞಾ ಅವರು, ಮಗು ಹೋಗಿದೆ, ಮತ್ತೆ ಅವರ ಫ್ಯಾಮಿಲಿ ಎಲ್ಲ ಒಟ್ಟಾಗಿ 10-30 ಜನ ಹೋಗಿದ್ದಾರೆ. ಒಳ್ಳಾಗಿ ಚೆನ್ನಾಗಿ ಬಿಗ್ ಬಾಸನ್ನೇ ಒಂದು ಅಲಂಕಾರವಾಗಿ ನೋಡಿದ್ದೇವೆ, ಚಂದ ಮಾಡಿದ್ದಾರೆ. ಹಾಗೆ ಪ್ರಜ್ಞಾ ಅವರ ಹತ್ರ ಅವರ ಮಾತುಕತೆ ಕಾಮಿಡಿ ಎಲ್ಲ ಒಳ್ಳೆದಿತ್ತು. ಹೆಂಡತಿ ಹತ್ರ ಖುಷಿಯಾಗಿತ್ತು. ಮಗುವನ್ನು ನೋಡಿದಾಗ ತುಂಬ ಹುಟ್ಟಿದಾಗಲೇ ಅವರು ಹೋಗಿದ್ದಾರೆ. ಅವರಿಗೊಂದು ಒಳ್ಳೆ ಇದು ಸಿಕ್ಕಿದೆ, ಆ ಮಗು ಹುಟ್ಟಿದ ನಂತರ ಒಳ್ಳೆ ಇದು ಸಿಕ್ಕಿದೆ. ಹಾಗೆ ಅವರು ಬರ್ತಾರೆ ಎಂಬುದು ನಮ್ಮದೆಲ್ಲರ ನಂಬಿಕೆ. ಈ ಊರಿನ ದೇವರ ಅನುಗ್ರಹ ಸದಾ ಅವರ ಮೇಲೆ ಇರುತ್ತದೆ ಎಂದು ನಮ್ಮದೆಲ್ಲರ ಆಸರೆ. ಖಂಡಿತವಾಗಿ ಅವರು ಗೆಲ್ಲಬೇಕು, ನಮ್ಮ ಆಸೆ. ಗೀತಾ ಚಂದ್ರಶೇಖರ್, ಹಣಂತಾಡಿ. ಬಿಗ್ ಬಾಸ್ ನೋಡ್ತಾ ಇದ್ದೇವೆ ನಾವು. ಅಂದರೆ ನಮ್ಮೂರಿನ ಹುಡುಗ ಭಾಳ ನಮಗೆ ಹೆಮ್ಮೆ. ಅಂದರೆ ನಮ್ಮೂರಿನ ಹುಡುಗ ಒಂದು ಟಿ ವಿಯಲ್ಲಿ ಈಗ ಅಷ್ಟು ಫೇಮಸ್ ಆಗಿದ್ದಾರೆ ಅಂತೇಳಿ ನಮಗೆ ಒಳ್ಳೆ ಹೆಮ್ಮೆ ಆಗಿದೆ. ನಮ್ಮ ತುಳುನಾಡಿನ ಒಂದು ಹುಡುಗ, ಒಳ್ಳೆಯ ಚಾನ್ಸ್ ಸಿಕ್ಕಿದೆ ಅವನಿಗೆ. ಇದಕ್ಕೊಂದು ಚಂದನ ಸಿಟಿ ಅಂದರೆ ನಮ್ಮೂರಿನವ್ರು ಬಂದಿದ್ದರು, ಅವರು ಗೆದ್ದಿದ್ದರು. ಈಗ ಇದರಲ್ಲಿ ನಮ್ಮ ಊರಿನ ಧನರಾಜ್ ಅಂತೇಳಿ ನಮ್ಮ ಊರಿನ ನಮಗೆ ಭಾಳ ಖುಷಿ ಅವನು. ಮತ್ತು ಒಳ್ಳೆ ಒಂದು ಹುಡುಗ, ಒಳ್ಳೆ ಮನೆತನದ, ಒಳ್ಳೆ ಆ್ಯಕ್ಟಿಂಗ್ ಎಲ್ಲ ಒಳ್ಳೆಯದಾಗ್ತದೆ. ಇದು ಮೊದಲು ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದರು, ತುಂಬ ಜನಗಳನ್ನ ಮನರಂಜಿಸಿದ್ರು. ಒಂದು ಅಜ್ಜಿಯನ್ನು, ಅವರ ಅಜ್ಜಿ ಅಂದರೆ ಅವರಿಗೆ ಪಂಚಪ್ರಾಣ. ಅದೇ ಅಜ್ಜಿಯನ್ನು ನೋಡಿ ಆ ಪ್ರಾಯದಲ್ಲಿ ಅವರು ಮಾಡಿದಂಥ ಕೆಲಸ ಭಯಂಕರ ಒಳ್ಳೆಯದು. ಅತ್ಯಂತ ಮೊಮ್ಮಕ್ಕಳಿಗೆ ಅವರು ತುಂಬ ಆಶೀರ್ವಾದ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿ, ಫ್ಯಾಮಿಲಿ ಸಹ ಒಳ್ಳೆಯವರು. ಅದನ್ನು ಈ ಕಾಲ ಅವರು ಬರ್ತಾರೆ ಅಂತ ನಮಗೆ ಉಂಟು, ದೇವರ ಲೆಕ್ಕ ಉಂಟು ಅಂತ ನಮ್ಗೆ ಗೊತ್ತಿಲ್ಲ. ಅದು ಬರಬೇಕಂದ್ರೆ ನಮ್ಮ ಎಲ್ಲರದೊಂದು ಆಸೆ. ಬರ್ತಾರೆ ಅಂತ ನಮ್ಮದು ದೇವರೆಲ್ಲ ಅವರಿಗೆ ಒಂದು ಆಶೀರ್ವಾದ ಮಾಡಲಿ, ಅವರು ಇದರಲ್ಲಿ ಬರಲಿ, ಉತ್ತಮವಾಗಿ ಬರಲಿ ಅಂತೇಳಿ ನಮ್ಮೆಲ್ಲರದ್ದು ಆಶೆ ಇರ್ತದೆ. ಅಂದರೆ ಅದು ಅವ್ರು ಬಂದರೆ ನಮ್ಮ ಊರಿಗೆ ಒಂದು ಹೆಸರು, ಅವರಿಗೆ ಒಂದು ಹೆಸರು. ಈಗ ನಮ್ಮದು ಅಭಿಲಾಷೆ ಆ ಥರ ಉಂಟು. ಸರಿ. ಅಂದರೆ ಈಗ ಊರಿನವರಂದರೆ ಒಂದು ಊರಿನವ್ರಿಗೆ ಅಂದರೆ ಅವರು ಒಳ್ಳೆ ಜನ, ಅಂದರೆ ಒಳ್ಳೆತನವನ್ನು ನೋಡಿ ಈಗ ಜನಗಳು ಅವರಿಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಬ್ಬರು ಒಳ್ಳೆಯವರಿದ್ದರೆ ಅವರೊಟ್ಟಿಗೆಲ್ಲ ಬರ್ತಾರಲ್ಲ, ಹಾಗೆ ಅವರು ಒಳ್ಳೆತನದಲ್ಲಿ ಮೊದಲಿಂದ ಚಿಕ್ಕವರಿಂದ ಫ್ಯಾಮಿಲಿ ಭಾಳ ಒಳ್ಳೆಯವರು. ಒಳ್ಳೆ ಒಂದು ಊರಿನಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಜನಗಳೆಲ್ಲ ಭಾಳ ಪ್ರೀತಿ ಇದ್ದವರು. ಅಂದರೆ ಅವರಲ್ಲಿ ಜನಗಳಿಗೆ ಪ್ರೀತಿ ಉಂಟು. ಆದ್ದರಿಂದ ಅದು ಅವರು ಗೆಲ್ಲಬೇಕು, ಬರಬೇಕಂತ ಎಲ್ಲರಿಗೊಂದು ಇಚ್ಛೆ ಉಂಟು. ಹಾಗೆ ಬರಲಿ ಅಂತೇಳಿ ನಮ್ಮೆಲ್ಲ ಆಶಯ ಅವ್ರದ್ದು ಬರಬೇಕಂತ ಉಂಟು. ಸರಿ. ಬೇರೆಲ್ಲ ಪಿತೂರಿ ಮಾಡಿದಾಗೆಲ್ಲ ಬೇಜಾರಾಗುತ್ತೆ ಸರ್ ನಿಮಗೆ? ಮೊದಲಿಗೆಲ್ಲ ಆರಂಭದಲ್ಲಿ ಜಗದೀಶ್ ಅವ್ರ ಜೊತೆ ಜಗಳ ಆಡಲಿಕ್ಕೆ ಹೋಗ್ತಿದ್ರು. ಅದೆಲ್ಲ ಇದ್ದದ್ದೆಲ್ಲ, ಅದು ಎಲ್ಲ ಜಗಳ ಆ ಥರ ಇದ್ರೆಲ್ಲ ಅದಕ್ಕೊಂದು ಪ್ರೋಗ್ರಾಮ್ ಅಂತ ಹೇಳೋದು. ಬರೀ ಅವರು ಕೂತ್ಕೊಂಡೊಂದಲ್ಲ ಇದ್ದರೆ ಪ್ರಾರಂಭಿಕ. ಈಗ ಬಿಗ್ ಬಾಸ್ ಅಲ್ಲಿ ಅವರು ಕೂಗುವಾಗ ನಮಗೆ ಕೂಗು ಬಂದಿದೆ. ಹಾಗೆಲ್ಲ ನಮ್ಮದು ಗ್ರಾಮದಲ್ಲಿ, ಅನಂತಡಿ ಗ್ರಾಮದಲ್ಲಿ ಅವರು ಬಿಗ್ ಬಾಸ್ನಲ್ಲಿ ಬರಬೇಕು. ಅನಂತಡಿ ಗ್ರಾಮದಲ್ಲಿ ಅಂದರೆ ಅದೇ ಈಗ ಒಂದು ನೋಡಿ, ನಿಂದಕರು ಈಗ ನಮ್ಮ ದಾಸರೇ ಹೇಳಿದ್ದಾರೆ,
ನಿಂದಕರಿದ್ದರೆ ಈ ಎಲ್ಲ ಕೆಲಸ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನೋಡ್ತಾರೆ. ನೋಡಿ ಈಗ ಎಲ್ಲ ಕಡೆಯಲ್ಲಿ ಹಾಗೆ, ಒಂದು ರಾಜಕೀಯದಲ್ಲಿ ಹಾಗೆ ನಿಂದಕರಿದ್ದು ಧರ್ಮಸ್ಥಳ ಹೆಗ್ಡೆ ಅವರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವರಿಗೆ ನಿಂದಕರಿದ್ದಾರೆ. ಆ ನಿಂದಕರು ಇರುವಾಗ ಅವರ ತಪ್ಪವನ್ನು ತಿದ್ದುಕೊಂಡು ಅವರಿಗೂ ಉತ್ತಮ ಕೆಲಸ ಮಾಡಲಿಕ್ಕೆ ಆಗ್ತದೆ. ಈಗ ಜಗದೀಶ್ ನೀವು ಹೇಳಿದ್ರಿ ಯಾವ ಗಲಾಟೆ ಮತ್ತು ಇಲ್ಲ, ಅವರು ಆ ಥರ ಬಂದರೆ ಅವರು ಈ ಒಂದೊಂದು ಒಂದೊಂದು ಕೆಲಸ ಮಾಡಲಿಕ್ಕೆ ಆಗ್ತದೆ. ಒಳ್ಳೆಯದು, ಅದು ನಿಂದಕರು ಇರಲೇಬೇಕು, ಅದು ತಪ್ಪಂತಿಲ್ಲ. ಈಗ ನಾವು ರಾಮಾಯಣದಲ್ಲಿದ್ದರೆ, ಮಹಾಭಾರತದಲ್ಲಿ ಎಲ್ಲದರಲ್ಲಿ ಅಲ್ಲಿ ನಿಂದಕರು ಇದ್ದರು. ನಿಂದಕರಿಂದಲೇ ಒಳ್ಳೊಳ್ಳೆ ಕೆಲಸ ಇದು. ಅವರು ಒಳ್ಳೆ ಗೆಲ್ತಾರೆ, ಬರ್ತಾರೆ ಅಂದರೆ ನಮಗೆ 100ಕ್ಕೆ 100 ಒಂದು ನಮಗೆ ಆಶೆ ಉಂಟು, ಬಂದೇ ಬರ್ತಾರೆ. ಸರಿ. ನಂದು ಚಂದ್ರಶೇಖರ್ ಅಂತೇಳಿ, ಚಂದ್ರಶೇಖರ್ ಅನಂತಾಡಿ ಗೋಳಿಕಟ್ಟೆ. ಹೌದು.